ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಗೆಲುವಿನ ರುಚಿ ಕಂಡಿರುವ ಕಾಂಗ್ರೆಸ್ ನಾಯಕತ್ವ ಆಂಧ್ರ ಪ್ರದೇಶದತ್ತ ಗಮನ ಹರಿಸಿದೆ. ರಾಜ್ಯ ವಿಭಜನೆಯ ನಂತರ ಕಳೆದು ಹೋದ ಸ್ಥಾನವನ್ನ ಮರಳಿ ಪಡೆಯಲು ಗ್ರ್ಯಾಂಡ್ ಓಲ್ಡ್ ಪಕ್ಷ ಕಾಂಗ್ರೆಸ್ ಸರಣಿ ಸಭೆಗಳ ಸಮಯದಲ್ಲಿ ತನ್ನ ಭವಿಷ್ಯದ ಕ್ರಮವನ್ನು ರೂಪಿಸಲು ಸಿದ್ಧವಾಗಿದೆ. ರಾಜ್ಯ ಕಾಂಗ್ರೆಸ್ನ ರಾಜಕೀಯ ವ್ಯವಹಾರಗಳ ಸಮಿತಿ ಮತ್ತು ಸಮನ್ವಯ ಸಮಿತಿಯ ವೈ ನಾಟ್ ಆಂಧ್ರಪ್ರದೇಶ್ ಘೋಷಣೆಯ ಅಡಿಯಲ್ಲಿ ಎಪಿಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಲು ನಿರ್ಧಾರ ಮಾಡಿದೆ. ನೆರೆಯ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರ ಹಿಡಿದಿರುವುದರಿಂದ ಆಂಧ್ರಪ್ರದೇಶ ಏಕೆ ಆಗಬಾರದು ಎಂಬ ಚರ್ಚೆಗೆ ಮುಖ್ಯ ಅಜೆಂಡಾ ಆಗಿತ್ತು. ಈಗ ಈ ಸಭೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರ ವಿಷಯಗಳ ಕುರಿತು ವಿವರವಾಗಿ ಚರ್ಚಿಸಿದ್ದಾರೆ. ಕಾಂಗ್ರೆಸ್ ಎಪಿಯಲ್ಲಿ ಆಡಳಿತ ನಡೆಸುವ ಗುರಿ ಹೊಂದಿದೆ ಎಂದು ಎಪಿಸಿಸಿ ಪ್ರೆಸಿಡೆಂಟ್ ರುದ್ರರಾಜು ಹೇಳಿದ್ದಾರೆ. ವಿಶೇಷ ಸ್ಥಾನಮಾನ, ವಿಭಜನಾ ಕಾಯ್ದೆಯ ಭರವಸೆಗಳ ಈಡೇರಿಕೆ ಮತ್ತು ಹಿಂದುಳಿದ ಜಿಲ್ಲೆಗಳಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ನೀಡುವುದು ಪಕ್ಷವು ಪ್ರಮುಖವಾಗಿ ಗಮನ ಸೆಳೆಯುವ ಪ್ರಮುಖ ವಿಷಯಗಳೆಂದು ಸಭೆಯಲ್ಲಿ ಚರ್ಚೆ ನಡೆದಿದೆ ಎಂದು ಹೇಳಿದರು. ಇನ್ನು ಕರ್ನಾಟಕದಲ್ಲಿ 5 ಅಂಶಗಳ ಎಜೆಂಡಾ ಮತ್ತು ತೆಲಂಗಾಣದಲ್ಲಿ 6 ಅಂಶಗಳ ಎಜೆಂಡಾದಂತೆ ನಾವು ರಾಜ್ಯದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಉದ್ದೇಶಿಸಿರುವ ವಿಷಯಗಳ ಮೇಲೆ ಕೇಂದ್ರೀಕರಿಸಿರುವ ಸಕಾರಾತ್ಮಕ ಪ್ಲಾನ್ ನೊಂದಿಗೆ ಬರುತ್ತೇವೆ ಎಂದು ಅವರು ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಉಜ್ವಲ ಭವಿಷ್ಯಕ್ಕಾಗಿ ಜನತಾ ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸ ನಮಗೆ ಇದೆ ಎಂದು ಅವರು ತಿಳಿಸಿದರು. ಅಮರಾವತಿ, ರಾಯಲಸೀಮಾ ಮತ್ತು ವಿಶಾಖಪಟ್ಟಣಂದಲ್ಲಿ ರಾಜ್ಯದಲ್ಲಿ 3 ಪ್ರಮುಖ ಸಭೆಗಳನ್ನು ನಡೆಸಲು ನಾವು ಯೋಜಿಸುತ್ತಿದ್ದೇವೆ. ನಾವು ಎಐಸಿಸಿ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹಿರಿಯ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಆಹ್ವಾನಿಸುತ್ತೇವೆ. ಪ್ರಿಯಾಂಕಾ ಗಾಂಧಿ ವಿಜಯವಾಡ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಹುಲ್ ವಿಶಾಖಪಟ್ಟಣಂ ಮತ್ತು ಖರ್ಗೆ ರಾಯಲಸೀಮೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ರುದ್ರರಾಜು ತಿಳಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.